ನಮಸ್ಕಾರ ಸ್ನೇಹಿತರೆ, ಕನ್ನಡ ಶ್ರೀ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊಬೈಲ್ ಚಾರ್ಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇದೆ. ಹಾಗೆ ಮೊಬೈಲ್ ಇಲ್ಲದೇನೂ ಇರೋದಕ್ಕಾಗಲ್ಲ ಹಾಗಾಗಿದೆ. ಅದರಿಂದ ಫೋನ್ ಚಾರ್ಜಿಂಗ್ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಮೊಬೈಲನ್ನು ಯಾವಾಗ ಎಷ್ಟೊತ್ತಿಗೆ ಚಾರ್ಜ್ ಹಾಕಬೇಕು, ಎಷ್ಟು ಪರ್ಸೆಂಟ್ ಚಾರ್ಜ್ ಹಾಕಬೇಕು, ಇದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇಂದಿನ ದಿನದಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗಿದೆ. ಯಾರ ಕೈಲಿ ನೋಡಿದ್ರೂ ಸಾಕು ಮೊಬೈಲ್ ಬಳಸ್ತಾನೇ ಇದ್ದಾರೆ. ಆದರೆ ಮೊಬೈಲ್ ಬಗ್ಗೆ ಗೊತ್ತಿರದ ಕೆಲವು ಮಾಹಿತಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಫೋನ್ ವಿಚಾರದಲ್ಲಿ ಅನೇಕರು ಹಲವು ರೀತಿಯ ತಪ್ಪುಗಳನ್ನು ಮಾಡ್ತಾರೆ. ಅವುಗಳಲ್ಲಿ ಮುಖ್ಯವಾದ ಚಾರ್ಜ್ ಮಾಡುವುದು. ಒಂದು ದಿನದಲ್ಲಿ ಎಷ್ಟು ಚಾರ್ಜ್ ಮಾಡಬೇಕು, ಎಷ್ಟು ಪರ್ಸೆಂಟ್ ಚಾರ್ಜ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೊತಾ ಹೋಗೋಣ ಬನ್ನಿ. ಆದರೆ ಕೆಲವರಿಗೆ ಇದರ ಬಗ್ಗೆ ಮಾಹಿತಿಯೇ ಗೊತ್ತಿರೋದಿಲ್ಲ. ಸ್ವಲ್ಪ ಚಾರ್ಜ್ ಖಾಲಿ ಆಗ್ತಿದ್ದಾಗೆ ಚಾರ್ಜ್ ಮಾಡೋದು ಅಥವಾ ಪೂರ್ತಿ ಚಾರ್ಜ್ ಖಾಲಿ ಆಗೋವರೆಗೂ ಫೋನ್ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ಫೋನ್ ಚಾರ್ಜ್ ಮಾಡುವಾಗ ಕೆಲವೊಂದು ಟಿಪ್ಸ್ ಪಾಲಿಸಿದರೆ ಬ್ಯಾಟ್ರಿ ಹಾಳಾಗೋದಿಲ್ಲ ಮತ್ತು ಫೋನ್ ಹೆಚ್ಚು ಕಾಲ ಕೆಲಸ ಮಾಡುತ್ತದೆ. ಜೊತೆಗೆ ಎಷ್ಟು ವರ್ಷವಾದರೂ ಮೊಬೈಲ್ ಹಾಳಾಗೋದಿಲ್ಲ. ಅನೇಕ ಜನರು ಮೊಬೈಲ್ ಚಾರ್ಜ್ ಕಂಪ್ಲೀಟ್ ಖಾಲಿ ಆಗೋವರೆಗೂ ಮೊಬೈಲ್ ಯೂಸ್ ಮಾಡ್ತಲೇ ಇರ್ತಾರೆ. ಇನ್ನು ಕೆಲವರು 5% ಇರುವವರೆಗೂ ಮೊಬೈಲ್ ಬಳಸ್ತಾರೆ. ಆದರೆ ಹೀಗೆ ಮಾಡೋದ್ರಿಂದ ಫೋನಿನ ಬ್ಯಾಟ್ರಿ ಬೇಗ ಹಾಳಾಗುತ್ತದೆ. ಇನ್ನು 100%ವರೆಗೂ ಮೊಬೈಲ್ ಚಾರ್ಜ್ ಆದರೂ ಇನ್ನೂ ಮೊಬೈಲ್ ಚಾರ್ಜಲ್ಲೇ ಇಟ್ಟಿರುತ್ತಾರೆ. ಆದರೆ ಈ ರೀತಿ ಚಾರ್ಜ್ ಇಟ್ಟರೆ ಪದೇ ಪದೇ ಚಾರ್ಜ್ ಮಾಡುತ್ತಿದ್ದರೆ ಫೋನ್ ಬ್ಯಾಟ್ರಿ ಹಾಳಾಗುತ್ತದೆ. ಹಾಗಿದ್ರೆ ಫೋನನ್ನು ಎಷ್ಟು ಬಾರಿ ಚಾರ್ಜ್ ಮಾಡಬೇಕು ಗೊತ್ತಾ? ಮೊಬೈಲ್ ಚಾರ್ಜ್ 20%ಗಿಂತ ಕಡಿಮೆಯಾದ ನಂತರ ಮೊಬೈಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಬ್ಯಾಟ್ರಿ ಮೇಲೆ ಒತ್ತಡ ಜಾಸ್ತಿಯಾಗಿ ಮೊಬೈಲ್ ಚಾರ್ಜ್ 20%ಗಿಂತ ಇಳಿದ ತಕ್ಷಣ ಚಾರ್ಜ್ಗೆ ಇಡಿ. ಹಾಗಾದರೆ ಫೋನ್ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಮಾಡಬೇಕು ಅದನ್ನು ಹೇಳ್ತೀನಿ. ಫೋನ್ ಬ್ಯಾಟ್ರಿನ 80-90% ಚಾರ್ಜ್ ಮಾಡಬೇಕು. ಒಂದು ವೇಳೆ 100% ಚಾರ್ಜ್ ಮಾಡಿದರೆ ಬ್ಯಾಟ್ರಿ ಮೇಲಿನ ಒತ್ತಡ ಜಾಸ್ತಿ ಆಗುತ್ತೆ, ಬೇಗ ಹಾಳಾಗೋ ಸಾಧ್ಯತೆಯೂ ಕೂಡ ಇದೆ. ಫೋನ್ ಚಾರ್ಜಿಂಗ್ ವಿಚಾರದಲ್ಲಿ 20-80 ಈ ನಿಯಮ ಫಾಲೋ ಮಾಡಿ ಎಂದು ಕೆಲವು ಟೆಕ್ ತಂತ್ರಜ್ಞರು ಹೇಳುತ್ತಾರೆ. ಇದರರ್ಥ 20% ಚಾರ್ಜ್ ಇಳಿದಾಗ ಚಾರ್ಜ್ ಮಾಡಬೇಕು ಮತ್ತು 80% ಚಾರ್ಜ್ ಆದಾಗ ಚಾರ್ಜಿಂದ ತೆಗಿಬೇಕು ಎಂದರ್ಥ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆಯವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.